ಇನ್ನು ಜೆಡಿಎಸ್ ಯುವ ಘಟಕದ ರಾಜ್ಯ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಇಂದು ಬಾಗಲಕೋಟೆ ಜಿಲ್ಲೆಯ ಬದಾಮಿ ಭಾಗದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ರೈತರ ಕಷ್ಟ ಆಲಿಸಿದ್ರು. ಪ್ರವಾಸ ಆರಂಭಿಸುವ ಮುನ್ನ ಜಿಲ್ಲೆಯ ಪ್ರಸಿದ್ಧ ಶಕ್ತಿ ಪೀಠ ಬದಾಮಿಯ ಬನಶಂಕರಿ ದೇವಿಯ ದರ್ಶನ ಪಡ್ಕೊಂಡ್ರು. ಬದಾಮಿಯ ಹಲ್ಕುರ್ಕಿ ಗ್ರಾಮದಲ್ಲಿ ಒಣಗುತ್ತಿರುವ ಗೋವಿನ ಜೋಳದ ಹೊಲಕ್ಕೆ ಭೇಟಿ ನೀಡಿ ಮಣ್ಣಿನ ತೇವಾಂಶ ವೀಕ್ಷಿಸಿದ ನಿಖಿಲ್ ಅವರಿಗೆ ರೈತರು ಹಾರ ಹಾಕಿ ಸ್ವಾಗತ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ನಿಖಿಲ್, ಬರ ಇರುವಾಗ ಹಾರ ಹಾಕಿಸಿಕೊಳ್ಳಲು ಬೇಜಾರಾಗುತ್ತದೆ ಅಂತ ಅನ್ನದಾತರ ನೋವಿಗೆ ಸ್ಪಂದಿಸಿದ್ರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ನಿಖಿಲ್ ಕುಮಾರಸ್ವಾಮಿ, ಸಾಲ ಮಾಡಿ ಕಂಗಾಲಾಗಿರುವ ರೈತರಿಗೆ ಎಕರೆಗೆ ಕನಿಷ್ಠ 25,000 ಬರ ಪರಿಹಾರ ಕೊಡಬೇಕು, ಘೋಷಣೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ರು. ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಯೂ ಬಿತ್ತನೆ ಮಾಡಬೇಡಿ ಅಂತ ಹೇಳಿರಲಿಲ್ಲ. ಸದ್ಯ ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲದಂತಾಗಿದೆ ಅಂತ ವ್ಯಂಗ್ಯವಾಡಿದ್ರು. ಬಿಡದಿ ಟೌನ್ಶಿಪ್ ಹೆಸರಲ್ಲಿ ಸರ್ಕಾರ ದಲ್ಲಾಳಿಗಳ ಪರವಾಗಿ ರಿಯಲ್ ಎಸ್ಟೇಟ್ ದಂಧೆಗೆ ಇಳಿದಿದೆ ಅಂತ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಅಂದ್ರೆ ಬರ ಏನಾಗಿದೆ ಅಂತ ವಿಸಿಟ್ ಮಾಡಕ್ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದಾರೆ. ಅದು ಬಾಗಲಕೋಟೆ ಬದಾಮಿಗೆ ಹೋದಾಗ ನಿಖಿಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬಿತ್ತನೆ ಮಾಡಬೇಡಿ ಅಂತ ಒಬ್ಬ ಸಿಎಂ ಯಾವತ್ತು ಹೇಳಿರಲಿಲ್ಲ, ಈ ಮಾತು ಹೇಳಿದ್ದಾರೆ ಅಂತ ಅವರ ಆರೋಪ.